ಎಲ್ಲ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಷ್ಟೊತ್ತು ನಾವು ಕೇಳಿದ್ವಿ, ಸ್ವಾತಂತ್ರ್ಯ ಮುಂಚೆನೆ ಹುಟ್ಟಿದವರು, ಅವರು ನೋಡಿದ್ದಾರೆ ಭಾರತ ದೇಶದಲ್ಲಿ ಭಾರತೀಯರು ಎಷ್ಟು ಈಗ ಊಟ ಇಲ್ಲದೆ ಸ್ಟಾರ್ವೇಷನ್ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಅವ್ರು ನೋಡಿದ್ದಾರೆ. ಕಾರ್ಮಿಕರು ನಮ್ಮ ಬ್ರಿಟಿಷರು ಆಳ್ವಿಕೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರು ನೋಡಿದ್ದಾರೆ. ಇಷ್ಟು ನೋಡಿ ಅವರು ಕೂಡ ಒಂದು ಕಷ್ಟದಲ್ಲಿ ಹುಟ್ಟು ಬೆಳೆದು ಒಳ್ಳೆ ಮಾರ್ಕ್ಸ್ ತಗೊಂಡು SSLC ಅಲ್ಲಿ ಅವರು ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ತಗೊಂಡು ಅವರಿಗೆ ಒಂದು ಅವಕಾಶ ಸಿಗ್ತಾ ಇದೆ. ಎಲ್ಲಿ ಸರ್ಕಾರದಲ್ಲಿ ಒಂದು ಸಚಿವರಾಗಿ ಅವರಿಗೆ ಅವಕಾಶ ಸಿಗ್ತಾ ಇದೆ. ಆ ಅವಕಾಶವನ್ನು ಅವ್ರು ಎಷ್ಟು ಚೆನ್ನಾಗಿ ಅವ್ರು ಬಳಸಿದ್ದಾರೆ ಅಂತ ನಾವು ಎಲ್ಲರೂ ಇವತ್ತು ನಾವು ಯೋಚನೆ ಮಾಡಬೇಕು. ಎಲ್ಲರಿಗೂ ಅವಕಾಶ ಸಿಗುತ್ತೆ. ಈಗ ಎಲ್ಲ ಇಲಾಖೆಯ ಆಫೀಸರ್ಸ್ಗೂ ಅವಕಾಶ ಇದೆ. ಬಟ್ ಆ ಅವಕಾಶವನ್ನು ಎಷ್ಟು ಚೆನ್ನಾಗಿ ಅವರು ನಿಭಾಯಿಸ್ತಾರೆ, ಅದರಲ್ಲಿ ಹೆಂಗೆ ಎಕ್ಸಲೆನ್ಸ್ಗೆ ಅವರು ಶ್ರಮ ಪಡ್ತಾ ಇದ್ದಾರೆ ಅನ್ನೋದೇ ವ್ಯತ್ಯಾಸ ಆಗ್ತಾ ಇದೆ. ಈಗ ಪ್ರತಿಯೊಂದು ಆಫೀಸಲ್ಲಿ ಕೂಡ ಸಾಹೇಬ್ರದ್ದು ಫೋಟೋ ಇಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರುವ ಅವಕಾಶದಲ್ಲಿ ಅವರು ಎಕ್ಸೆಲ್ ಮಾಡಿದ್ದಾರೆ. ಆ ಇಲಾಖೆಯಲ್ಲಿ ಒಂದು ಕ್ರಾಂತಿಯನ್ನು ಅವರು ತಂದಿದ್ದಾರೆ. ಕಾರ್ಮಿಕ ಇಲಾಖೆ ಇರ್ಬೋದು, ಅಗ್ರಿಕಲ್ಚರ್ ಇಲಾಖೆ ಇರ್ಬೋದು, ರೈಲ್ವೇಸ್ ಇರ್ಬೋದು. ಈ ಎಕ್ಸಲೆನ್ಸ್ ಅನ್ನು ದಾಟಲಿಕ್ಕೆ ಇನ್ನು ನಮ್ಗೆ ಆಗ್ತಾ ಇಲ್ಲ. ಸೊ ಅವ್ರು ಏನು ಆ 50 years ಅವ್ರು ಮಾಡಿರೋದು ಇನ್ನು ನಾವು ಅದನ್ನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆದ್ರಿಂದಾಗಿ ಏನು ನಾವು ಈ ಯುವಕರೆಲ್ಲ ಅವರವರು ಹೀರೋಗಳು ಫೋಟೋಸ್ ಇಟ್ಕೊಳ್ತಾರೆ ಮನೆಯಲ್ಲಿ. ಅದೇ ತರ ಈಗ ನಾವು ಎಲ್ಲ ಆಫೀಸಲ್ಲಿ ಕೂಡ ಇವ್ರದ್ದು ಫೋಟೋ ಇಟ್ಕೊಂಡಿದ್ವಿ. ಯಾಕೆ? ನಮ್ಗೆ ಇವರೊಬ್ರು ಹೀರೋ ಆಗಿ ಇವ್ರು ಏನೇನು ಮಾಡಿದ್ದಾರೆ, ಇವ್ರ ದಾರಿಯಲ್ಲಿ ಇವ್ರ ತತ್ವಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಟ್ಕೊಂಡಿದ್ದೀವಿ.